ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್. ಇವತ್ತು ಪೇರೆಸಂದ್ರದ ತಮ್ಮ ಮನೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸ್ವಂತ ಪ್ರಣಾಳಿಕೆಯನ್ನ ಕ್ಷೇತ್ರಕ್ಕಾಗಿ ಬಿಡುಗಡೆ ಮಾಡಿದ್ರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿ ಈ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿ ನಂತರ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿದ್ರು. ಕೇಂದ್ರದಲ್ಲಿ ಮೋದಿ ಗ್ಯಾರಂಟಿಗಳ ಯೋಜನೆಗಳ ರೀತಿಯಲ್ಲೇ ನನ್ನದೊಂದು ಯೋಜನೆ, ಹಲವು ಮಹತ್ವದ ಯೋಜನೆಗಳನ್ನು ನನ್ನ ಕ್ಷೇತ್ರಕ್ಕೆ ತರೋ ಉದ್ದೇಶವನ್ನ ಹೊಂದಿದ್ದೇನೆ ಅಂತ ಆ ಎಲ್ಲ ಉದ್ದೇಶಗಳಿರುವಂತಹ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿರೋದಾಗಿ ತಿಳಿಸಿದ್ರು. ರೀತಿ ಪೂಜೆ ಮಾಡ್ತೀನಿ. ಇದನ್ನು ಕೂಡ ಸದಾ ನಾನು ನೆನಪಿನಲ್ಲಿ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆ ಚಿಂತನೆಯನ್ನು ಇಟ್ಕೊಂಡು ಈ 5 ವರ್ಷಗಳು ಏನು ಕೊಟ್ಟಂಥ ಭರವಸೆಗಳು ನನ್ನ ಜನರಿಗೆ ಯಾವ ರೀತಿ ನಾನು ಇದನ್ನು ಸಾಕಾರಗೊಳಿಸ್ತೀನಿ ಅನ್ನುವಂಥ ವಿಷಯವನ್ನು ಈಗಾಗಲೇ ಕಳೆದ 10 ವರ್ಷದಲ್ಲಿ ನನ್ನ ಕಾರ್ಯವೈಖರಿಯನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರರು ನೋಡಿದ್ದಾರೆ. ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಕೂಡ ಪ್ರಣಾಳಿಕೆಯನ್ನು ನಮ್ಮ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷದ ಪರವಾಗಿ 3ನೇ ಅವಧಿಗೆ ಅವರು ಪ್ರಧಾನಮಂತ್ರಿಗಳಾದರೆ ಮೋದಿ ಗ್ಯಾರಂಟಿ ಏನು ಅಂತೇಳಿ ಕೊಟ್ಟಿದ್ದಾರೆ. ಇದನ್ನು ಕೂಡ ನಾನು ನಾಳೆ ಅಥವಾ ನಾಳಿದ್ದು 2 ದಿನದಲ್ಲಿ ಒಂದ್ಸಲಿ ಮತ್ತೆ ನಾವು ಸೇರ್ತೇವೆ. ಮೋದಿ ಗ್ಯಾರಂಟಿ ಬಗ್ಗೆನೇ ವಿಶೇಷವಾಗಿರ್ತಕ್ಕಂಥ ಸುದ್ದಿಗೋಷ್ಠಿಯನ್ನು ಕರಿತೀನಿ. ಅದರಲ್ಲಿ ಮೋದಿಯವರ ಗ್ಯಾರಂಟಿ ಏನು ಅನ್ನುವಂಥದ್ದು, ಈ ದೇಶದ ಬದುಕು ಕಟ್ಟಿಕೊಡುವಂಥ ಕೆಲಸ, ಈ ದೇಶದ ಜನರಿಗೆ ಯಾವ ರೀತಿ ಬದುಕು ಕಟ್ಟುವಂಥ ಕೆಲಸ ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ಕೂಡ ಅಲ್ಲಿ ತಿಳಿಸುವಂಥ ಕೆಲಸ ಆಗ್ತದೆ. ಇವತ್ತು ಯಾವ ರೀತಿ ಮೋದಿಯವರ ಗ್ಯಾರಂಟಿ ಇದೆ, ಡಾಕ್ಟರ್ ಸುಧಾಕರ್ ಗ್ಯಾರಂಟಿನೂ ಚಿಕ್ಕಬಳ್ಳಾಪುರದವರಿಗೆ ಏನಿದೆ ಅನ್ನುವಂಥದ್ದು ನನ್ನ ಪ್ರಣಾಳಿಕೆ. ಹಾಗಾಗಿ ಒಬ್ಬ ರೈತನ ಮಗ ಆಗಿರೋದ್ರಿಂದ ಪ್ರಾರಂಭದಲ್ಲಿ ನಾನು ನನ್ನ ರೈತ ಬಂಧುಗಳಿಗೆ ಏನು ಮಾಡ್ಬೋದು, ಮುಂದಿನ 5 ವರ್ಷದಲ್ಲಿ ಏನು ಮಾಡಬೇಕಾಗಿದೆ ಅವಶ್ಯಕವಾಗಿ ಅನ್ನುವಂಥದ್ದನ್ನು ಮೊದಲನೇದಾಗಿ ಬಯಲು ಸೀಮೆ ಪ್ರದೇಶದ, ಇವತ್ತು ಚಿಕ್ಕಬಳ್ಳಾಪುರ, ಕೋಲಾರ 8 ಜಿಲ್ಲೆಗಳಿದೆ, ನಮ್ಮ ಕ್ಷೇತ್ರ ಒಂದೇ ಇಲ್ಲ. ಇಷ್ಟು ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಜೊತೆಗೆ ಶಾಶ್ವತವಾಗಿರ್ತಕ್ಕಂಥ ನೀರಾವರಿ ಯೋಜನೆಯನ್ನು, ಅದು ಕೂಡ ಒಂದು ರಾಷ್ಟ್ರೀಯ ಯೋಜನೆಯಾಗಿ ರೂಪಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ 5 ವರ್ಷದಲ್ಲಿ ಅನುಷ್ಠಾನಕ್ಕೆ ತರ್ತೀನಿ ಅಂತೇಳಿ ನನ್ನ ಮೊದಲನೇ ಭರವಸೆ ಪ್ರಣಾಳಿಕೆಯಲ್ಲಿ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.